ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ವೆಡ್ನೆಸ್ಡೇದು ವ್ಲಾಗ್ ಆಗಿರ್ತದೆ. ಎಂತ ಅಂತ ಹೇಳಿದರೆ, ಇವತ್ತು ನಾನು ಆ್ಯಕ್ಚುಲಿ ವೇಣೂರಿಗೆ ಹೋಗೋದಾಯ್ತಾ. ನಾನು ಎಂತ ಮಾಡೋದು ಅಂತ ಹೇಳಿದರೆ, ಮಂಡೇ ಮಾರ್ನಿಂಗ್ ನಾನು ವೇಣೂರಿಂದ ಆಫೀಸಿಗೆ ಬರುವಂಥದ್ದು. ಆಫೀಸಿಂದ ಡೈರೆಕ್ಟ್ ಮತ್ತು ಮೀರಿಲಿಗೆ ಬರೋದು ಅಮ್ಮಂದು ಮನೆಗೆ. ಮತ್ತು ನಾನು ಬುಧವಾರ ಬೆಳಗ್ಗೆ ಆಫೀಸಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ವೇಣೂರಿಗೆ ಹೋಗೋದು. ಯಾಕಂದರೆ ನಮಗೆ ವಾರದಲ್ಲಿ 3 ದಿನ ಆಫೀಸಿಗೆ ಬರಲೇಬೇಕಲ್ಲ. ನನಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಅರೌಂಡ್ 55 ಕಿಲೋಮೀಟರ್ ತುಂಬ ಕಷ್ಟ ಆಗ್ತದೆ. ಆದರೆ ಇನ್ನು ಫ್ಯೂಚರಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಲೇಬೇಕು ಅವಿಯನ್ ಸ್ಕೂಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಅಂದರೆ LKG UKG ಆ ಥರ. ಈಗಾದರೆ ಶಿಶು ಮಂದಿರ ಅಲ್ಲ, ಪರವಾಗಿಲ್ಲ. ಸೊ ಹಾಗೆ ಮಾಡೋದು. ಇವತ್ತು ವೆಡ್ನೆಸ್ಡೇ ಅಲ್ಲ, ನಾನು ವೆಡ್ನೆಸ್ಡೇ ಈಗ ಹೋಗೋದು. ಜಾಸ್ತಿಯಾಗಿ ನಾನು ಹಾಗೆಯೇ ಮಾಡೋದು. ಮತ್ತು ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತೇನೆ, ಆ ಥರ. ಇವತ್ತು ನಾನು ಮಧ್ಯಾಹ್ನ ನಂತರ ರಜೆ ತೆಗೆದಿದ್ದೇನೆ. ಯಾಕೆಂದರೆ ನನ್ನ ಮಗಂದು ಸ್ಕೂಲಲ್ಲಿ ಬೆಳದಿಂಗಳ ಊಟ ಉಂಟು. ಎಂತ ಅಂದರೆ ನನಗೆ ಸಹ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡೋದಿದ್ದು. ಆ್ಯಕ್ಚುಲಿ ನಾನು ಹೋಗಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡದ್ದು, ಆದರೆ ಅಲ್ಲಿ ಪೂಜೆ ಎಲ್ಲ ಉಂಟಂತೆ. ಅತ್ತೆ ಮತ್ತು ಇವರು ಮ್ಯಾನೇಜ್ ಮಾಡ್ತಿದ್ರು, ಬಟ್ ಪೂಜೆ ಎಲ್ಲ ಇರೋದ್ರಿಂದ ಅಂತ ಹೇಳಿದರು, ಬಾ ಇನ್ನು ಕೂತ್ಕೋ ಪೂಜೆಗೆ ಅಂತ ಹೇಳಿ. ಸೊ ಹಾಗೆ ಸಡನ್ ಲೀವ್ ತೆಗೆದು ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಎಂತೆಲ್ಲ ಆಗ್ತದೆ ಅಂತ ನೋಡುವ. ಈಗ ಆಫೀಸಿಗೆ ಹೊರಟಿದ್ದೇನೆ, ನಾನು ಅಲ್ಲಿ ಸಿಗ್ತೇನೆ ಇದ್ದೇನೆ. ಸೊ ನಾನಿಲ್ಲಿ ಡೈಲಿ ಮಾರ್ನಿಂಗ್ ಮೇರಿ ಹಿಲ್ ತನಕ ಅಪ್ಪಂದು ಬೈಕಲ್ಲಿ ಹೋಗೋದು. ಅಲ್ಲಿಂದ ನಾನು ಮತ್ತೆ 14 ನಂಬರ್ ಬಸ್ಸಲ್ಲಿ ಹೋಗೋದು ಬೆಂದೂರ್ವೆಲ್ ತನಕ. ಮತ್ತು ನಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಇರೋದು. ಸೊ ನಾನಿಲ್ಲಿ ಆಫೀಸಿಗೆ ರೀಚ್ ಆಗ್ತೇನೆ. ರೀಚ್ ಆಗಿ ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ನಾನು 9:15 ಒಳಗಡೆ ಇರ್ತೇನೆ ಆಫೀಸಲ್ಲಿ, ಮತ್ತು ಒಂದು 3:34 ತನಕ ಇರ್ತೇನೆ. ಸೊ ಒಂದು 12:30 ಆಗುವಾಗ ನಾನು ಮತ್ತು ನನ್ನ ಫ್ರೆಂಡ್ಸ್ ಶ್ರೇಯಾ ಮತ್ತು ವೈಷ್ಣವಿ ಅಂತ ಹೇಳಿ ಕೇಸರಿ ಮಿಲಿಟ್ರಿ ಹೋಟೆಲ್ ಉಂಟಲ್ಲ, ಅಲ್ಲಿ ಹೋಗ್ತಾ ಇದ್ದೇವೆ ಊಟಕ್ಕೆ. ನನಗೆ ಪರ್ಸ್ನಲಿ ಅಲ್ಲಿದ್ದು ಇಷ್ಟ ಆಯಿತಾ, ದಾಲ್ ಸಾರೆಲ್ಲ ತುಂಬ ಇಷ್ಟ ನನಗೆ. ಸೊ ಅಲ್ಲಿಂದ ಎಲ್ಲ ಊಟ ಮುಗಿಸಿ ನಾನು ಜ್ಯೋತಿಗೆ ಬಂದೆ. ನನಗೆ ಅಲ್ಲಿ ಸಿಗ್ತದೆ ಬಸ್, ಮೂಡುಬಿದ್ರೆದು ಬಸ್. ಸೊ ಇಲ್ಲಿ ಮೂಡುಬಿದ್ರೆ ತನಕ ಬಂದು ಮತ್ತೆ ಪುನಃ ಅಲ್ಲಿಂದ ಬೇರೆ ಬಸ್ ನನಗೆ. ಸೊ ನಾನು ಗಾಂಧಿನಗರ ಅಂತ ನಮ್ಮದು ಪ್ಲೇಸ್, ಅಲ್ಲಿ ರೀಚ್ ಆಗಿ ನನ್ನ ಪಾರ್ಸೆಲ್ ಬರಲಿಕ್ಕಿತ್ತು. ನಮ್ಮದು ಪಾರ್ಸೆಲ್ಸ್ ಎಲ್ಲ ಉಂಟಲ್ಲ ಆನ್ಲೈನ್ದು, ಅದು ಮನೆ ತನಕ ಬರೋದಿಲ್ಲ. ಸೊ ಇಲ್ಲಿ ಶಾಪಲ್ಲಿ ಇಡೋದು, ಅದನ್ನು ಕಲೆಕ್ಟ್ ಮಾಡಿ ನಾನು ಮನೆಗೆ ರೀಚ್ ಆಗ್ತೇನೆ. ಇವನ್ ನೋಡಿ ಇಲ್ಲಿ ಮಲಗಿದ್ದಾನೆ, ಎಬ್ಬಿಸ್ತಾ ಇದ್ದೇನೆ. ಅವನದು ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಉಂಟು, ಆದರೆ ಸೊ ಅವನು ಎದ್ದಲಿಕ್ಕೆ ರೆಡಿ ಇಲ್ಲ. ಮತ್ತು ಹೇಗೋ ಮಾಡಿ ಎದ್ದ ಲಾಸ್ಟಿಗೆ. ನಾನು ಬಂದು ಇನ್ನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕಲ್ಲ. ನಾನು ರೀಚ್ ಆಗುವಾಗಲೇ 4 ಆಗಿತ್ತು, ನನಗೆ 5ಗೆ ಹೋಗಲಿಕ್ಕೆ ಇದ್ದದ್ದು. ಸೊ ರೀಚ್ ಆಗಿ ಇಲ್ಲಿ ನಾವು ಚಹಾ ಕುಡಿತಾ ಇದ್ದೇವೆ ಎಲ್ಲ ಸಹ ಒಟ್ಟಿಗೆ. ನಮಗೆ ಚಾಗೆ ಇವತ್ತು ಬಿಸ್ಕೆಟ್ ರೊಟ್ಟಿ ಉಂಟಲ್ಲ, ಅದು ತಂದಿದ್ರು ಹೊರಗಡೆಯಿಂದ, ಗುರುವಾಯಿನಕೆರೆಯಿಂದ. ಮತ್ತು ನಾನು ಇವರಿಗೆ ಅವ್ಯಾಂದು ಶರ್ಟಿಗೆ ಐರನ್ ಹಾಕಲಿಕ್ಕೆ ಹೇಳ್ತಾ ಇದ್ದೇನೆ, ನನಗೆ ಟೈಮ್ ಇರಲಿಲ್ಲ. ನೋಡಿ ಇವರಿಬ್ಬರಲ್ಲಿ ಆಟಾಡ್ತಾ ಇದ್ದಾರೆ. ಅವನಿಗೆ ಸುಮ್ಮನೆ ಹೆದರಿಸೋದು ಅವರು, ಅವನು ಬಂದು ಹೊಡೆದ ಅಲ್ಲ, ಅದಕ್ಕೆ ಅವರು ಹೆದರಿಸೋದು. ಅವನಾದರೆ ಸಹ ನಿಲ್ಲಿಸೋದಿಲ್ಲ, ಎಷ್ಟು ಇದು ಮಾಡಿದರೆ ಸಹ ಹೊಡೆಯೋದು ನಿಲ್ಲಿಸೋದಿಲ್ಲ ಅವನು ಇವರಿಗೆ. ಸೊ ಅದೆಲ್ಲ ಇಸ್ತ್ರಿ ಎಲ್ಲ ಹಾಕಿದರು. ಮತ್ತು ನಾನು ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು, ನಾನಿವತ್ತು ಸ್ಯಾರಿ ಉಡುವ ಅಂತ, ಯಾಕಂದರೆ ನಾವು ಪೂಜೆಗೆ ಕೂತ್ಕೊಳ್ಳಿಕ್ಕಿತ್ತು. ಸೊ ಈ ಸ್ಯಾರಿ ನಾನು ಸಂಜೀವ್ ಶೆಟ್ಟಿಯಲ್ಲಿ ಲಾಸ್ಟ್ ಜೂನಲ್ಲಿ ತೆಗೆದದ್ದು, ಆಫರ್ ಇದ್ದ ಟೈಮಲ್ಲಿ. ಅದಕ್ಕೆ ಜಸ್ಟ್ 350 ರುಪೀಸ್ ಏನೋ ಸ್ಯಾರಿಗೆ. ಅದು ಬ್ಲೌಸ್ ಮಾತ್ರ ಅದರದ್ದಲ್ಲ ಆಯಿತು, ಅದರದ್ದು ಗ್ರೀನ್ ಕಲರ್ ಬ್ಲೌಸು. ಅದು ನಾನು ಸ್ಟಿಚ್ಚಿಗೆ ಕೊಟ್ಟದ್ದು ಇನ್ನೂ ಸಹ ನನಗೆ ಸಿಕ್ಕಿರಲಿಲ್ಲ. ಸೊ ಇದು ಯಾವುದೋ ಬೇರೆ ಸ್ಯಾರಿದು ವೈಟ್ ಬ್ಲೌಸ್ ಇದ್ದದ್ದು. ಸೊ ಅದನ್ನೇ ಹಾಕಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದೆ. ಸೊ ಇಲ್ಲಿ ನಾನು ಫಸ್ಟ್ ಪ್ಲಮ್ ಅವರದ್ದು ಟೋನರ್ ಯೂಸ್ ಮಾಡ್ತಾ ಇದ್ದೇನೆ, ಸಿಂಪಲ್ ಮೇಕಪ್, ಎಂಥ ಜಾಸ್ತಿ ಇಲ್ಲ. ಟೋನರ್ ಆದಮೇಲೆ ನಾನು ಮಾಯಿಶ್ಚರೈಸರ್ ಹಾಕಿದೆ, ಅದು ವ್ಯಾಸ್ಲಿನ್ ಅವರದ್ದು ನಾನು ಯೂಸ್ ಮಾಡೋದು. ಅದಾದಮೇಲೆ ಪ್ರೈಮರ್, ಇನ್ಸೈಟ್ ಅವರದ್ದು ಪ್ರೈಮರ್, ಅದು ಸಹ ಒಳ್ಳೆ ಉಂಟು, ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಪ್ರೈಮರ್ ಆದಮೇಲೆ ನಾನು ಶುಗರ್ ಅವರದ್ದು ಫೌಂಡೇಶನ್ ಕ್ರೀಮ. ನನಗೆ ಇದು ಸಹ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ನಾನಿದು ಲಾಸ್ಟ್ ಟೈಮ್ ಸಿಸ್ಟರ್ ಇನ್ ಲಾದು ಮನೆಗೆ ಹೋಗುವಾಗ ಮಣಿಪಾಲಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಅಂದರೆ ನಂದು ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥದ್ದು ತೆಗೆಯುವ ಅಂತ ನಾನು ಸ್ಟೋರ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಮತ್ತು ಇದು ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್. ನಾನಿಲ್ಲಿ ಆ್ಯಕ್ಚುಲಿ 2 ಶೇಡನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ, ಶುಗರ್ ಮತ್ತು ಮಾರ್ಸನ್ನು. ಯಾಕಂದರೆ ನನಗೆ ಮಾರ್ಸ್ ಅದು ಸ್ವಲ್ಪ ನ್ಯೂಡ್ ಶೇಡ್, ನನಗೆ ನ್ಯೂಡ್ ಅಷ್ಟು ಇಷ್ಟ ಆಗೋದಿಲ್ಲ. ಏನೋ ಒಂದು ಪರ್ಚೇಸ್ ಮಾಡುವ ಅಂತ ಆಯಿತು, ಮಾಡಿದ್ದೆ. ಅದಕ್ಕೆ ನಾನು 2 ಶೇಡನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಲಾಸ್ಟಿಗೆ ಔಟ್ಕಮ್ ಅದು ಕಲರ್ ತುಂಬ ಒಳ್ಳೆ ಕಾಣಿಸ್ತಾ ಇತ್ತು ನನಗೆ. ಅದು ಶೇಡ್ ನಂಬರ್ಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಹೇಳ್ತೇನೆ. ಅದಾದಮೇಲೆ ಲಾಸ್ಟಿಗೆ ಚಿಕ್ಕ ಸ್ಟಿಕ್ಕರ್ ಅಷ್ಟೇ. ಇವತ್ತಿದ್ದು ಲುಕ್ ಇಷ್ಟೇ, ಸಿಂಪಲ್, ನಾರ್ಮಲ್ ಲುಕ್, ಬೇಸಿಕ್ ಅಂತಲೇ ಹೇಳ್ಬೋದು. ಸೊ ರೆಡಿ ಎಲ್ಲ ಆಗಿ ಅವ್ಯಂದು ಸಹ ರೆಡಿ ಆಯಿತು. ಮತ್ತು ಸ್ನಾನ ಮಾಡಿಸಿ ಅವನನ್ನು ರೆಡಿ ಮಾಡಿಸಿ ನಾವು ಹೊರಟ್ವಿ. ಈ ಒಂದು ಶಿಶು ಮಂದಿರ, ಅಲ್ಲೇ ಗಾಂಧಿನಗರ ಅಂತ ಹೇಳಿದ್ದೆಲ್ಲ, ಅಲ್ಲಿ ಇರೋದು ಶಿಶು ಮಂದಿರ. ಸೊ ರೀಚ್ ಆದ್ವಿ. ಇವನ್ ನೋಡಿ ಮಕ್ಕಳ ಜೊತೆ ಸೇರಿ ಆಟ ಆಡೋದು,
ಅವನಿಗೆ ಈ ಮಕ್ಕಳಿದ್ರೆ ಸಾಕು, ಅವನಿಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಂದರೆ ಮನೇಲಿ ಅವನೊಬ್ಬನೆಲ್ಲ, ಅವನಿಗೆ ಬೋರ್ ಆಗ್ತದೆ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಆಗುವಾಗ ಅವನ ಫ್ರೆಂಡ್ ಅಂತೆ ಅದು, ಅವನು ಹೇಳ್ತಾ ಇದ್ದ ನನ್ನ ಹತ್ರ, ಅದು ನನ್ನ ಫ್ರೆಂಡಮ್ಮ ಅಂತ. ಅದಾದಮೇಲೆ ಲಾಸ್ಟಿಗೆ ಹೊರಗಡೆ ಫಂಕ್ಷನ್ ಇತ್ತು. ಹೊರಗಡೆ ಅಂದರೆ ಸಭಾ ಕಾರ್ಯಕ್ರಮ ಇತ್ತು. ಸಭಾ ಕಾರ್ಯಕ್ರಮ ಎಲ್ಲ ಆಗಿ, ಇದು ನೋಡಿ, ಇದು ನನ್ನ ಫ್ರೆಂಡ್ ಅಂಬಿಕಾ ಅಂತ ಹೇಳಿ, ಅವರೇ ಟೈಲರ್ ನಂದು. ಅದಾದಮೇಲೆ ಈಚೆ ಸೌಮ್ಯ ಅಂತ ಹೇಳಿ, ಅವರದ್ದು ಸಹ ಯೂಟ್ಯೂಬ್ ಚಾನಲ್ ಉಂಟಾಯ್ತಾ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಚಿನ್ನೀಸ್ ಹ್ಯಾಪಿನೆಸ್ ಅಂತ ಹೇಳಿ ಚಾನಲ್ ಹೆಸರು. ಸೊ ಇವರೆಲ್ಲ ನನಗೆ ಪರಿಚಯ ಆದದ್ದು ಇಲ್ಲಿ ಶಿಶು ಮಂದಿರ ಬಂದಮೇಲೆ, ನನ್ನ ಮಗ ಬಂದಮೇಲೆ. ನನಗೆ ಯಾರ್ದು ಸಹ ಪರಿಚಯ ಇರಲಿಲ್ಲ ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿ. ಸೊ ಇದು ಅವಿಯಾಂದು ಡ್ಯಾನ್ಸ್ ನೋಡಿ. ಸೊ ಸಭಾ ಕಾರ್ಯಕ್ರಮ ಎಲ್ಲ ಆಗುವಾಗಲೇ ತುಂಬ ಲೇಟ್ ಆಗಿತ್ತಾಯ್ತು. ಅವಿಯನ ಹಸಿವಾಗ್ತದೆ ನಿದ್ರೆ ಬರ್ತದೆ ಅಂತಲೇ ಹೇಳ್ತಾ ಇದ್ದ. ಮತ್ತು ಹೇಗೋ ಒಂದು ಊಟ ಸ್ಟಾರ್ಟ್ ಆಯಿತು. ಅರೌಂಡ್ 9:30 ಆಗಿತ್ತು ಊಟ ಆಗುವಾಗ. ಸೊ ಇಲ್ಲಿ ಇವರು ಬಡಿಸಲಿಕ್ಕೆ ನಿಂತರು. ನಾನು ಊಟ ಮಾಡ್ತೇನೆ ಅಂತ ಹೇಳಿದೆ, ನಾನು ಮತ್ತು ಅವಿಯಾನ. ಸೊ ಊಟ ಮಾಡುವಾಗ ಅದು ಮಂತ್ರ ಎಲ್ಲ ಹೇಳ್ತಾರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಊಟ ಸಹ ಸಿಂಪಲ್, ಬಾಯ್ಲ್ಡ್ ರೈಸ್, ಸಾರು, ಮತ್ತು ಅದು ಜಾಕ್ ಫ್ರೂಟ್, ಇದು ಉಪ್ಪು ಕರಿ ಮತ್ತು ಪಿಕ್ಕಲ್ ಅಷ್ಟೇ. ಇಲ್ಲಿ ಮನೆಗೆ ರೀಚ್ ಆದ್ವಿ. ಎಂತ ಮಾಡೋದು? ನಿಂಗೆ ಯಾರು ಹೇಳಿಕೊಟ್ಟದ್ದಾಗಿ ತೆಗಿಲಿಕ್ಕೆ? ಹೇಳಿಕೊಟ್ಟದ್ದು ಯಾರು ತೆಗಿಲಿಕ್ಕೆ? ಆಯ್ತು ತೆಗ್ದಾಯ್ತು. ಚೀಚಿ ಗಲೀಜಾಗ್ತದೆ ನನಗೆ. ಆಯ್ತು. ಗುಡ್ ನೈಟ್ ಹೇಳಿಲಿ. ಇಲ್ಲಿ ಒಮ್ಮೆ ಗುಡ್ ನೈಟ್ ಹೇಳಿ. ನೀನು ಹೇಳು. Good night. See you in the next vlog. Bye bye. Bye bye. Please like, share and subscribe.